ಮಿತ್ರರೇ ನಮಸ್ಕಾರ. ನಾವಿವತ್ತು ಹೇಗೆ ಒಬ್ಬ ವ್ಯಕ್ತಿಯನ್ನ ಬ್ರೈನ್ ವಾಶ್ ಮಾಡಬಹುದು ಅನ್ನುವಂತಹ ಸೈಂಟಿಫಿಕ್ ಟೆಕ್ನಿಕ್ ಗಳನ್ನ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟು ದಿನ ಹೇಗೆ ಮೀಡಿಯಾ ಮತ್ತು ಈ ಆಡ್ ಏಜೆನ್ಸಿಗಳು, ಈ ಪ್ರಾಡಕ್ಟ್ ಅನ್ನ ಮಾಡುವಂತಹ ಕಂಪನಿಗಳು ಈ ಟೆಕ್ನಿಕ್ ಗಳನ್ನ ಬಳಸ್ತಾ ನಿಮ್ಮ ಬ್ರೈನ್ ಅನ್ನ ಹೇಗೆ ಅವ್ರಿಗೆ ಬೇಕು ಹಾಗೆ ಸೆಟ್ ಮಾಡ್ಕೋತಿದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನಿಮ್ಮ ಮನಸ್ಸು ಯಾವಾಗ್ಲೂ ಎರಡು ಸ್ಥಿತಿಯಲ್ಲಿರ್ತದೆ. ಒಂದು ಕಾನ್ಶಿಯಸ್, ಇನ್ನೊಂದು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತದೆ. ಇದಕ್ಕೂ ಮೀರಿದ್ದು ಒಂದೇನಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಸ್ಟೇಟ್. ಗೆಳೆಯರೆ, ನೀವು ಯಾವುದೇ ಒಂದು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಡಿಸಿಷನ್ ತಗೋತೀರಾ. ಆದ್ರೆ ಈ ಡಿಸಿಷನ್ ಅನ್ನ ಕಾನ್ಶಿಯಸ್ ಮೈಂಡ್ ತಗೋಬೇಕಾದ್ರೆ ಇದು ಅನ್ಕಾನ್ಶಿಯಸ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಏನು ಇನ್ಫಾರ್ಮೇಶನ್ ಹೋಗಿತ್ತೋ ಅದ್ರ ಮೇಲೆ ತಗೊಳ್ಳೋದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನೀವು ಬೆಳಗ್ಗೆ ಎದ್ದಾಗ್ಲಿಂದ ಸಾಯಂಕಾಲ ಮಲಗ ತನಕನು ಎಲ್ಲಾ ಕಡೆ ಸ್ಯಾಮ್ಸಂಗ್ ಅನ್ನುವಂತಹ ಮಾತನ್ನ ಕೇಳ್ತಾ ಇತ್ತು ಅಂತ ಹೇಳಿದ್ರೆ, ನೀವೇನಾದ್ರೂ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಸಡನ್ ಆಗಿ ನಿಮ್ಮ ತಲೆಗೆ ಬರುವಂತದ್ದೇ ಸ್ಯಾಮ್ಸಂಗ್. ಇದಕ್ಕೆ ಇನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ದ ಅನ್ವ್ಯಾಕ್ಸಿನೇಟೆಡ್ ನೋಬಡಿ ಇಸ್ ಸೇಫ್ ಅನ್ನೋ ಒಂದು ಅದ್ಭುತ ವಿಡಿಯೋ ಇದೆ. ಹೇಗೆ ಇಡೀ ಮೀಡಿಯಾ ಎಲ್ಲ ಸೇರ್ಕೊಂಡು ಒಂದೇ ಒಂದು ಮೆಸೇಜ್ ನ ಕಂಟಿನ್ಯೂಸ್ ಪುಷ್ ಮಾಡ್ತಾ ಒಂದು ನರೇಟಿವ್ ಅನ್ನ ಸೆಟ್ ಮಾಡ್ತಾರೆ ಕೊರೋನಾ ಬಂದಂತಹ ಸಮಯದಲ್ಲಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ದಯವಿಟ್ಟು ಅದನ್ನ ನೋಡಿ. ಗೆಳೆಯರೆ, ಇನ್ನ ಎರಡನೆಯದಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸುಲಭವಾಗಿ ಬ್ರೈನ್ ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಅಥಾರಿಟಿ ಫಿಗರ್ಸ್ ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತವೆ, ಕೆಲವೊಂದಿಷ್ಟು ಪರ್ಸನಾಲಿಟಿಗಳಿರ್ತವೆ. ಅವುಗಳು ಹೇಳಿದಾಗ ಜನಗಳಿಗೆ ಸುಲಭವಾಗಿ ಬ್ರೈನ್ ವಾಶ್ ಆಗ್ತದೆ. ಮಿತ್ರರೇ, ನೀವು ಯಾಕೆ ಆಡ್ ಏಜೆನ್ಸಿಗಳು, ಸೆಲೆಬ್ರಿಟಿಗಳು ಅಥವಾ ಫಿಲಂ ಸ್ಟಾರ್ಗಳು ಅಥವಾ ಸ್ಪೋರ್ಟ್ಸ್ ಸ್ಟಾರ್ಗಳು ಇವ್ರ ಕೈಲಿ ಆಡ್ ಅನ್ನ ಪ್ರಮೋಟ್ ಮಾಡಿಸ್ತವೆ ಅಂತ ನೋಡ್ತು ಅಂತ ಹೇಳಿದ್ರೆ, ಇವ್ರುಗಳಿಗೆ ಸಮಾಜದಲ್ಲಿ ಒಂದು ಅಥಾರಿಟಿ ಇರುತ್ತೆ. ಇದನ್ನ ಕೇಳಿದ ತಕ್ಷಣ ಜನಗಳು ಯೂಶಲಿ ಕ್ವಶನ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೊಂದು ಅಥಾರಿಟಿ, ಒಂದು ಚರಿಷ್ಮಾ ಅಂತ ಇರುತ್ತೆ. ಅದರಿಂದ ಮಿತ್ರರೇ, ಇನ್ನ ಮೂರನೇದಾಗಿ ಜನರನ್ನ ಹೇಗೆ ಸುಲಭವಾಗಿ ಬ್ರೈನ್ ವಾಶ್ ಮಾಡಬಹುದು ಅಂತ ಹೇಳಿದ್ರೆ, ಏನೇ ಹೇಳ್ಬೇಕಾದ್ರೂ ನೀವು ಜನಗಳಿಗೆ ಸೈನ್ಸು, ಟೆಕ್ನಾಲಜಿ, ರಿಸರ್ಚ್, ಫ್ಯಾಕ್ಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿಯಾದಂತಹ ವರ್ಡ್ಸ್ ಗಳನ್ನ ಹೇಳ್ತು ಅಂತ ಹೇಳಿದ್ರೆ ಯೂಶಲಿ ಯಾರು ನಿಮ್ಮನ್ನ ಕ್ವಶನ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಒಂದು ಹುಷಾರಾಗಿ ಇರ್ಬೇಕೇನಂತ ಹೇಳಿದ್ರೆ, ನಿಮಗೆ ಯಾರಾದ್ರೂ ಈ ತರ ಹೇಳ್ತು ಅಂತ ಹೇಳಿದ್ರೆ ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದಕ್ಕೆ ಸ್ಪಾನ್ಸರ್ ಮಾಡಿದ್ಯಾರೋ ಅನ್ನುವಂಥದ್ದನ್ನ ನೀವು ತೆಗೆದು ನೋಡ್ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳ ಹಿಂದೆ ಒಂದು ಸೈಂಟಿಫಿಕ್ ರಿಸರ್ಚ್ ಬಂತು. ಅದೇನಂತ ಹೇಳಿದ್ರೆ ಚಾಕ್ಲೇಟ್ ಜಾಸ್ತಿ ತಿನ್ನೋರ್ಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬಿಟ್ಟು. ಈ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡೋದಕ್ಕೆ ಸ್ಪಾನ್ಸರ್ ಯಾರು ಮಾಡಿತ್ತು ಅಂತ ನೋಡ್ತು ಅಂತ ಹೇಳಿದ್ರೆ ಚಾಕ್ಲೇಟ್ ಕಂಪನಿಗಳೇ ಆಗಿ. ಈ ರೀತಿ ಜನರನ್ನ ಬ್ರೈನ್ ವಾಶ್ ಮಾಡಬಹುದು. ಮಿತ್ರರೇ, ಇನ್ನೊಂದು ಹೇಗೆ ವಿಧದಲ್ಲಿ ಬ್ರೈನ್ ವಾಶ್ ಮಾಡ್ತವೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮಾರಬೇಕಾದ್ರೆ ಆ ಪ್ರಾಡಕ್ಟ್ ಗೆ ಒಂದು ನರೇಟಿವ್ ಅನ್ನ ಸೆಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. 1960-70 ಇಸ್ವಿಗಳಲ್ಲಿ ಸಿಗರೇಟ್ ಕಂಪನಿಗಳು ಬಹಳ ಲಾಸ್ ಅಲ್ಲಿ ನಡೀತಾ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಸಿಗರೇಟ್ ಅನ್ನ ಸೇರ್ತಾ ಇರೋರು ಬರೀ ಗಂಡಸರಾಗಿರ್ತಾರೆ. ಅಂದ್ರೆ ಬರೀ ಒಂದು 50% ಪಾಪ್ಯುಲೇಷನ್ ಅಲ್ಲಿ ಅದರಲ್ಲೂ ಒಂದಿಷ್ಟು ಪರ್ಸೆಂಟ್ ಮಾತ್ರ ಸೇರ್ತಾ ಇರ್ತಾರೆ. ಈ ಸಿಗರೇಟ್ ಅನ್ನ ನಾವು ಜಾಸ್ತಿ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಹೆಂಗಸರು ಕೂಡ ಸಿಗರೇಟ್ ಅನ್ನ ಸೇದಬೇಕಾಗುತ್ತೆ. ಅವರು ಸಿಗರೇಟ್ ಅನ್ನ ಸೇದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನರೇಟಿವ್ ಅನ್ನ ಅವರು ಸೆಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅದೇನಂತ ಹೇಳಿದ್ರೆ ಎಲ್ಲಾ ಕಡೆ ಮ್ಯಾಗಝಿನ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಒಂದು ನರೇಟಿವ್ ಅನ್ನ ಪುಷ್ ಮಾಡ್ತಾರೆ. ಅದೇನಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಫ್ರೀ ಆಗಿರ್ಬೇಕು, ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ಬೇಕು, ಗಂಡಸರಿಗೆ ಈಕ್ವಲ್ ಆಗ್ಬೇಕಂತ ಹೇಳಿದ್ರೆ ಅವರು ಕೂಡ ಸಿಗರೇಟ್ ಅನ್ನ ಸೇದ್ಕೊಂಡು ಹಾಯ್ ಆಗಿರ್ಬೇಕು ಅನ್ನುವಂತಹ ಒಂದು ನರೇಟಿವ್ ಅನ್ನ ಪುಷ್ ಮಾಡ್ತಾರೆ. ಇತ್ತೀಚಿನ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ನಿಮ್ಗೆ ಈ ಡೆಲಿವರಿ ಆಗಿರ್ಬೋದು ಅಥವಾ ಈ ಹೋಟೆಲ್ಗಳಾಗಿರ್ಬೋದು, ಅವುಗಳು ಯಾವ ನರೇಟಿವ್ ಅನ್ನ ಪುಷ್ ಮಾಡ್ತವೆ ಅಂತ ಹೇಳಿದ್ರೆ ಹಸಿವು ಒಳ್ಳೇದಲ್ಲ, ನೀವು ಹಸ್ಕೊಂಡಿರ್ಬೇಡಿ, ಏನಾದ್ರು ತಿಂತಾ ಇರಿ ಅನ್ನುವಂತಹ ನರೇಟಿವ್ ಕೂಡ ಪುಷ್ ಮಾಡ್ತಾರೆ. ಮಿತ್ರರೇ, ಈ ಬ್ರೈನ್ ವಾಶ್ ಮಾಡೋದು ಅಥವಾ ಈ ಒಂದು ನರೇಟಿವ್ ವಾರಿನ ಬಲಿಪಶುಗಳು ಮೇಜರ್ ಆಗಿ ಯಾರಾಗಿರೋದು ಅಂತ ಹೇಳಿದ್ರೆ ಹೆಣ್ಮಕ್ಳು. ಹೌದು, ಇತ್ತೀಚೆಗೆ ಒಬ್ಳು ಫೇಮಸ್ ಬಿಸ್ನೆಸ್ ಲೇಡಿ ಒಂದು ಮಾತನ್ನ ಹೇಳ್ತಾಳೆ. ಅದೇನಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಮೊದಲಿನ ಹಾಗೆ ಕೆರಿಯರ್ ಅಥವಾ ಫ್ಯಾಮಿಲಿ ಈ ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಅಂಡಾಣುಗಳನ್ನ ಎಷ್ಟು ವರ್ಷ ಬೇಕಾದ್ರೂ ಫ್ರೀಸ್ ಮಾಡಿಟ್ಟು ಮುಂದೆ ಅದರಿಂದ ಮಕ್ಕಳು ಮಾಡ್ಕೋಬಹುದು ಅನ್ನುವಂತಹ ಒಂದು ಮಾತನ್ನ ಆಡ್ತಾಳೆ. ಬಟ್ ನಿಜ ಏನು ಅಂತ ಹೇಳಿದ್ರೆ ಈಕೆಯದ್ದೇ ಈ ಫರ್ಟಿಲಿಟಿಗೆ ಸಂಬಂಧಪಟ್ಟಂತಹ ಒಂದು ಹಾಸ್ಪಿಟಲ್ ಚೈನೇ ಇರುತ್ತೆ. ಬೇಸಿಕಲಿ ಅವಳು ಈ ರೀತಿ ಅದನ್ನ ಪ್ರಮೋಟ್ ಮಾಡ್ತಾ ಇದ್ಲು ಅಂತ ಕೂಡ ಹೇಳ್ಬಹುದು. ಆದರೆ ಈ ರೀತಿ ಆದಂತಹ ಮಕ್ಕಳು ಎಷ್ಟರ ಮಟ್ಟಿಗೆ ಹೆಲ್ತಿ ಆಗಿರ್ತಾರೆ ಏನು ಇದರ ಕುರಿತಾದಂತಹ ಇನ್ಫಾರ್ಮೇಶನ್ ಇಲ್ಲ. ಮಿತ್ರರೇ, ಅದು ಅಲ್ದಿರ ಈ ಒಂದು ಪ್ರಾಡಕ್ಟ್ ಪ್ರಮೋಷನ್ ಹೆಚ್ಚಾಗಿ ಬರುವಂತದ್ದೇನೆ ಈ ವುಮೆನ್ಸ್ ಡೇ ಆಸುಪಾಸ್ನಲ್ಲಿ ಆಗಿರ್ತವೆ. ಹೆಣ್ಣು ಮಕ್ಕಳ ಒಂದು ಸೈಕಾಲಜಿ ವಿಷಯದಲ್ಲಿ ಎಂತಹ ರಿಸರ್ಚ್ ನಡೆದಿದೆ ಅಂತ ಹೇಳಿದ್ರೆ ಅವರ ದೈಹಿಕ ಬದಲಾವಣೆ ಯಾವ ಸಮಯದಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಪುಷ್ ಮಾಡ್ತು ಅಂತ ಹೇಳಿದ್ರೆ ಅವರ ತಲೆಯಲ್ಲಿ ಅಚ್ಚಳಿಯದೆ ಆ ಇನ್ಫಾರ್ಮೇಶನ್ ಕುಳಿತುಕೊಳ್ಳುತ್ತೆ ಅನ್ನುವಂತಹ ಎಲ್ಲಾ ಡೀಪ್ ನಾಲೆಡ್ಜ್ ಕೂಡ ಇಂತಹ ಮೀಡಿಯಾ ಏಜೆನ್ಸಿಗಳಾಗಿರ್ಬೋದು ಅಥವಾ ಕಂಪನಿಗಳ ಹತ್ರ ಇರ್ತವೆ. ಅದನ್ನ ಯೂಸ್ ಮಾಡ್ಕೊಂಡೆ ಅವರು ಪ್ರಮೋಟ್ ಕೂಡ ಮಾಡ್ತಾರೆ. ಇದಿಷ್ಟು ಕೆಲವೊಂದಿಷ್ಟು ಟೆಕ್ನಿಕ್ ಗಳಷ್ಟೇನೆ ಹೇಗೆ ಜನರನ್ನ ಬ್ರೈನ್ ವಾಶ್ ಮಾಡಬಹುದು ಅನ್ನೋದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.